ಡೀಸೆಲ್ ಟಾಟಾ ಸುಮೋ ಬರೀ 2 ಲಕ್ಷಕ್ಕೆ ಸಿಗುತ್ತೆ. ಜಸ್ಟ್ 3.5 ಲಕ್ಷಕ್ಕೆ ಈ ಗಾಡಿ ಡೀಸೆಲ್ ಗಾಡಿ ಸಿಗುತ್ತೆ ನೋಡಿ ನಿಮ್ಗೆ. 16 ಮಾಡೆಲ್ ಡೀಸೆಲ್ ಆಟೋಮ್ಯಾಟಿಕ್ ಡಿಸೈರ್. ಇದು ಫಸ್ಟ್ ಓನರ್ ವೆಹಿಕಲ್. 4,30,000 ಜಸ್ಟ್ 1,20,000ಕ್ಕೆ 2008 ಮಾಡೆಲ್ ಸಿಗುತ್ತೆ. ಡೀಸೆಲ್ ಗಾಡಿ ನಿಮ್ಗೆ ಜಸ್ಟ್ 2.5 ಲಕ್ಷಕ್ಕೆ ಸ್ಕೋಡಾ ರಾಪಿಡ್ ಸಿಗ್ತಾ ಇದೆ. ಎಸ್, ನಾವಿವತ್ತು ಮಹೀಂದ್ರ ಫಸ್ಟ್ ಕಾರ್ ಅಂಡ್ ಬೈಕ್ ಹೊಸೂರು ರೋಡ್ ಅಲ್ಲಿ ಇದೀವಿ. ಇಲ್ಲಿ ನಿಮಗೆ ತಮಿಳ್ನಾಡು ವೆಹಿಕಲ್ಸ್ ಆಸ್ ವೆಲ್ ಆಸ್ ಕರ್ನಾಟಕ ವೆಹಿಕಲ್ಸ್ ಕೂಡ ಸಿಗುತ್ತೆ. This is Mahendra First Size Car and Bike Showroom in Hosur. Here we sell the latest model and certified quality vehicle. இந்த QR கோடை ஸ்கேன் பண்ணீங்கன்னா இந்த வண்டியோட டீடைல் லொகேஷன் எல்லாமே உங்களுக்கு கிடைக்கும். ಫಸ್ಟ್ ಓನರ್ ಸ್ಕಾರ್ಪಿಯೋ, ಫಸ್ಟ್ ಓನರ್ ಎನ್ಲೈನ್, ಫಸ್ಟ್ ಓನರ್ ವೆಹಿಕಲ್, ಆಟೋಮ್ಯಾಟಿಕ್ ವೆನ್ಯೂ, ಆಟೋಮ್ಯಾಟಿಕ್ ನೆಕ್ಸಾನ್. ಎಸ್, ಫಸ್ಟ್ ಓನರ್. ಎಸ್, ಇದೂನು ಸಮೇತ ಫಸ್ಟ್ ಓನರ್. ನೋಡಿ i20 ಎನ್ಲೈನ್ ಸೇಲ್ ಗಿದೆ. ಫಸ್ಟ್ ಓನರ್ 22 ಮಾಡೆಲ್ DCT ಗೇರ್ ಬಾಕ್ಸ್ ಆಟೋಮ್ಯಾಟಿಕ್ ವೆಹಿಕಲ್ ಜಸ್ಟ್ 8,50,000. ಈ ಗಾಡಿ 10 ಲಕ್ಷ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಅದರಲ್ಲೂ ಫಸ್ಟ್ ಓನರ್ ಡೀಸೆಲ್ ಗಾಡಿ. ಎಸ್, ಇದೂನು ಫಸ್ಟ್ ಓನರ್. ಆಟೋಮ್ಯಾಟಿಕ್ ವೆಹಿಕಲ್, ಫಸ್ಟ್ ಓನರ್ ಅರ್ಬನ್ ಕ್ರಾಸ್, ಫಸ್ಟ್ ಓನರ್ ಹೈಬ್ರಿಡ್ ವೆಹಿಕಲ್ ಸೇಲ್ ಗಿದೆ ನೋಡಿ. ಎಸ್, ಫಸ್ಟ್ ಓನರ್ ಡೀಸೆಲ್ ವೆಹಿಕಲ್. ಎಸ್, ನಾವಿವತ್ತು ಮಹೀಂದ್ರ ಫಸ್ಟ್ ಕಾರ್ ಅಂಡ್ ಬೈಕ್ ಹೊಸೂರು ರೋಡ್ ಅಲ್ಲಿ ಇದೀವಿ. ಇಲ್ಲಿ ನಿಮಗೆ ತಮಿಳ್ನಾಡು ವೆಹಿಕಲ್ಸ್ ಆಸ್ ವೆಲ್ ಆಸ್ ಕರ್ನಾಟಕ ವೆಹಿಕಲ್ಸ್ ಕೂಡ ಸಿಗುತ್ತೆ. ಕರ್ನಾಟಕ ವೆಹಿಕಲ್ಸ್ನ ನಾ ರಿವ್ಯೂ ಮಾಡ್ತೀನಿ, ತಮಿಳ್ನಾಡು ವೆಹಿಕಲ್ಸ್ನ ಅಲ್ಲೊಬ್ರು ಇದ್ದಾರೆ ಅವ್ರನ್ನ ರಿವ್ಯೂ ಮಾಡಿಸ್ತೀನಿ. ಅವರಿಗೆ ಕನ್ನಡ ಬರಲ್ಲ, ಸೊ ತಮಿಳಲ್ಲಿ ಅವ್ರು ಮಾತಾಡ್ತಾರೆ, ಇಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಅವ್ರನ್ನ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತೀನಿ. ಸೊ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ಬೆಂಗಳೂರಲ್ಲಿ ಯಾರೇ ತಮಿಳವರಾಗಿರಲಿ ಅಥವಾ ಕನ್ನಡದವರೇ ನಮ್ಮ ಹೊಸೂರಲ್ಲಿ ಕೂಡ ಒಳ್ಳೊಳ್ಳೆ ವೆಹಿಕಲ್ಸ್ಗಳು ಅವೈಲೇಬಲ್ ಇದೆ. ಡೀಸೆಲ್ಲು, ಪೆಟ್ರೋಲು, ಆಟೋಮೆಟಿಕ್ಕು, ಮ್ಯಾನ್ಯುವಲು ಎಲ್ಲ ಸಿಗುತ್ತೆ ನಿಮಗೆ. ಈ ಗಾಡಿ ಬೇಕು ಅಂತ ಹೇಳಿದ್ರೆ ನೋಡಿ, ಒಂದು ಸ್ಪೆಷಲ್ ವೆಹಿಕಲ್ ಕೂಡ ಇದೆ. ಅಲ್ಲಿ ಒಂದು ಟಾಟಾ ಸುಮೋ ಇದೆ ನೋಡಿ, ಆ ಗಾಡಿ ಕೂಡ ಸೇಲ್ಗಿದೆ. ಡೀಟೇಲ್ಸ್ ತೊಗೊಳ್ಳೋಣ ಬನ್ನಿ. ಎಸ್, ನಮ್ಮ ಹತ್ರ ಒಂದು ಟಾಟಾ ಸುಮೋ ವಿಕ್ಟಾ ಒಂದು ಸೇಲ್ಗೆ ಬಂದಿದೆ. ಈ 15 ಮಾಡೆಲ್ ಟಾಟಾ ವಿಕ್ಟಾ 2.5 ಲಕ್ಷ ಹೇಳ್ತಾ ಇದ್ದಾರೆ. ಬಟ್ 2 ಲಕ್ಷಕ್ಕೆ ಇದು ಫೈನಲ್ ಪ್ರೈಸ್ ಆಗುತ್ತೆ. ಇದಕ್ಕಿಂತ ಕಡಿಮೆ ಆಗಲ್ಲ. 2 ಲಕ್ಷಕ್ಕೆ ಕೊಡ್ತಾರೆ. 15 ಮಾಡೆಲ್ ವೆಹಿಕಲ್. ಈ ಗಾಡಿ 7 ಸೀಟರ್ ವೆಹಿಕಲ್ ಆಗಿರುತ್ತೆ. ಟೈರ್ಸ್ ಎಲ್ಲ 90% ಟೈರ್ಸ್ ಇದೆ. ಇದರಲ್ಲಿ ಒಂದು ಸ್ಪೆಷಲ್ ನೋಡಿ, ನನಗೆ ಇದು ತುಂಬ ಇಷ್ಟ, ಲಾರಿ ಹಾರ್ನು. ಎಸ್ ನೋಡಿ, ಸೀಟ್ಸ್ ಎಲ್ಲ ಚೆನ್ನಾಗಿದೆ ನೋಡ್ಬೋದು, ಇಂಟೀರಿಯರ್ ಚೆನ್ನಾಗಿದೆ. ಜಸ್ಟ್ ಒಂದು 2 ಲಕ್ಷಕ್ಕೆ 15 ಮಾಡೆಲ್ ಟಾಟಾ ಸುಮಾ ವಿಕ್ಟಾ ಸಿಗ್ತಾ ಇದೆ ನಿಮಗೆ. EX ವೇರಿಯಂಟು. ಓನರ್ ಮಾತ್ರ 5th ಓನರ್ ಆಗಿದೆ. ಎಸ್, 5 ಓನರ್ಸ್ ಆಗಿದೆ. ಎಸ್, ಹಳೆ ಕಾಲದ ವೆಹಿಕಲೆಲ್ಲ ಸ್ವಲ್ಪ ಓನರ್ಗಳು ಜಾಸ್ತಿ ಆಗಿರುತ್ತೆ. ಬಟ್ ಕಂಪ್ಲೀಟ್ ಜೆನ್ಯೂನ್ ಶೋರೂಮ್ ಸರ್ವಿಸ್ ರೆಕಾರ್ಡ್ ಕೂಡ ಮೇಂಟೈನ್ ಮಾಡಿರ್ತಾರೆ ಟಾಟಾದು. ಎಷ್ಟು ಓಡಿದೆ ಅಂತ ಹೇಳಿದ್ರೆ ಈ ಗಾಡಿ 1,45,000 ಓಡಿದೆ. ಡೀಸೆಲಲ್ಲಿ ಓಡಿದೆ. ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ಎಸ್, ಹಾಗೆ ಇನ್ನೊಂದು ನೋಡಿ, ಸ್ಪೋರ್ಟಿ ವೆಹಿಕಲ್ i20 ಎನ್ಲೈನ್ ಡ್ಯೂಯಲ್ ಟೋನ್ ವಿತ್ ಸನ್ರೂಫ್ ಬರುತ್ತೆ ನಿಮಗೆ ಈ ಗಾಡೀಲಿ. ಫ್ರಂಟ್ ಎಲ್ಲ ನೋಡ್ಬೋದು, ಲುಕ್ ಎಲ್ಲ ಚೆನ್ನಾಗಿದೆ. K51 RTO ಬರುತ್ತೆ, ಎಲೆಕ್ಟ್ರಾನಿಕ್ ಸಿಟಿ RTO. N8 ಫಸ್ಟ್ ಓನರ್ ವೆಹಿಕಲ್, 22 ಮಾಡೆಲ್. ಒಳ್ಳೆ ಮಾಡಲಲ್ಲಿ ಇದೆ. ನಿಮಗೆ ಲೋನ್ ಬೇಕಂದರೆ ಲೋನು ಆಗುತ್ತೆ. ಫಸ್ಟ್ ಓನರ್ ವೆಹಿಕಲ್ಲು. ಹಾಗೆ ನಿಮಗೆ ಇದರಲ್ಲಿ 1 ಲೀಟ್ರ್ ಇಂಜಿನ್ ಬರುತ್ತೆ. ಟೈರ್ಸ್ ಎಲ್ಲ ನೋಡ್ಬೋದು, ಆಲ್ಮೋಸ್ಟ್ ಒಂದು 90% ಟೈರ್ಸ್ ಇದೆ. ಮ್ಯಾಗ್ವಿಲ್ ಬಂದುಬಿಡುತ್ತೆ ಡೆಫಿನೆಟ್ಲಿ. ಸೈಡ್ ಬಾಡಿ ಕ್ಲಾಡಿಂಗ್ಸ್ ಎಲ್ಲ ನೋಡ್ಬೋದು, ಆ ರೆಡ್ ಫಿನಿಶಿಂಗ್ ಬರುತ್ತೆ ನಿಮಗೆ ಕಂಪನಿಯಿಂದನೇ. DCT ಗೇರ್ ಬಾಕ್ಸ್ ಆಟೋಮೆಟಿಕ್ ವೇರಿಯಂಟು ವಿತ್ ಪ್ಯಾಡಲ್ ಶಿಫ್ಟರ್ಸು, ಕ್ರೂಸ್ ಕಂಟ್ರೋಲ್ಸು, ಲೆದರ್ಸು ಎಲ್ಲ ಬಂದುಬಿಡುತ್ತೆ ನಿಮಗೆ ಇದರಲ್ಲಿ. ಟೋಟಲ್ ಹೌ ಮೆನಿ ಏರ್ ಬ್ಯಾಗ್ಸ್ ಇನ್ ದಿಸ್? ಎವಳು? 2 ಓಕೆ, 2 ಏರ್ ಬ್ಯಾಗ್ ಬರುತ್ತೆ. 8.5 ಲಕ್ಷಕ್ಕೆ ಈ ಗಾಡಿ ಫೈನಲ್ ಆಗುತ್ತೆ. 8,25,000 ರೂಪಾಯಿಗೆಲ್ಲ ಈ ಗಾಡಿ ಕೊಟ್ಬಿಡ್ತಾರೆ. 22 ಮಾಡೆಲ್, ಕಂಪ್ಲೀಟ್ ಶೋರೂಮ್ ಸರ್ವಿಸ್ ರೆಕಾರ್ಡ್ ಇರೋ ವೆಹಿಕಲ್ಲು ನಿಮಗೆ. ಎನ್ಲೈನ್ N8 ವೇರಿಯಂಟು, ಅದರಲ್ಲೂ ಟಾಪ್ ಆ್ಯಂಡ್ ವೇರಿಯಂಟ್ 22 ಮಾಡಲ್ಲು 8,25,000 ರೂಪಾಯಿಗೆ. ಡೆಫಿನೆಟ್ಲಿ ಯಾರೂ ಕೂಡ ಎನ್ಲೈನ್ ಕೊಡಲ್ಲ ನಿಮಗೆ. ನಾರ್ಮಲ್ ಶೇಪ್ಗಳಲ್ಲಿ ನಿಮಗೆ ಏನು 21 ಮಾಡೆಲ್ ನಾರ್ಮಲ್ ವಿದೌಟ್ ಸನ್ ರೂಫ್ ಶೇಪ್ಗಳೇ ಹೇಳ್ತಾರೆ. 7.5 ಲಕ್ಷ 7 ಲಕ್ಷ ಹೇಳ್ತಾರೆ. ಅಂಥದ್ರಲ್ಲಿ ಇದು ಜಸ್ಟ್ 8,25,000ಕ್ಕೆ ಎನ್ಲೈನ್ ಸಿಗ್ತಾ ಇದೆ ನಿಮಗೆ. ಒರಿಜಿನಲ್ ಎನ್ಲೈನ್ ಸಿಗ್ತಾ ಇದೆ. ಎಸ್, ಸ್ಕಾರ್ಪಿಯೋ ಯಾರಾದರೂ ಹುಡುಕ್ತಾ ಇದ್ರೆ ನೋಡಿ, ಟಾಪ್ ಆ್ಯಂಡ್ ಲಕ್ಸುರಿ ಪ್ಯಾಕ್ ಬರುತ್ತೆ ನಿಮಗೆ. Z8 ವೇರಿಯಂಟು, ಅದರಲ್ಲೂ ಆಟೋಮೆಟಿಕ್ ಫಸ್ಟ್ ಓನರ್ ವೆಹಿಕಲ್. ಡೀಸೆಲಲ್ಲಿ ಓಡಿರೋದು ಬರೀ 60,000 ಚೇಂಜಿನ ಓಡಿದೆ. 64,000. ಕಂಪ್ಲೀಟ್ಲಿ ಟಾಪ್ ಆ್ಯಂಡ್ ವೆಹಿಕಲ್. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ಸು ಬಂದುಬಿಡುತ್ತೆ. KA03 ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 90%, 4 ಡಿಸ್ಕ್ ಬ್ರೇಕ್ ಬರುತ್ತೆ. ರಿಕ್ವೆಸ್ಟ್ ಸೆನ್ಸರ್ಸ್, ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಎಲ್ಲ ಬರುತ್ತೆ. ಫಸ್ಟ್ ಓನರ್ ಇಲ್ಲಿ ಹಾಕಿದ್ದಾರೆ ನೋಡ್ಬೋದು. 19.50ಗೆ ಕೋಟಿಂಗ್ ಇದೆ. ಬಟ್ ಫೈನಲ್ ಈ ಗಾಡಿ ಆಗೋದು ನಿಮಗೆ 18.50ಗೆ ಫೈನಲ್ ಆಗುತ್ತೆ. ಎಸ್, 18.5 ಲಕ್ಷ, ಆಲ್ಮೋಸ್ಟ್ ನಿಮಗೆ 10 ಲಕ್ಷ ಡಿಸ್ಕೌಂಟಲ್ಲಿ ಈ ಗಾಡಿ ಸಿಗುತ್ತೆ. ಹಾಗೆ ನಿಮಗೆ ಇಲ್ಲಿ ಎಲ್ಲ ಇದೆಲ್ಲ ಕೊಟ್ಟಿದ್ದಾರೆ. 23 ಮಾಡೆಲ್ ಫಸ್ಟ್ ಓನರ್ ವೆಹಿಕಲ್. ಎಸ್, ಇಂಟೀರಿಯರ್ ಕೂಡ ನೋಡ್ಬೋದು. ಇಂಟೀರಿಯರ್ ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸು ಬಂದುಬಿಡುತ್ತೆ. ಇನ್ ದಿಸ್ ಹೌ ಮೆನಿ ಏರ್ ಬ್ಯಾಗ್ಸ್? 8. ಹೌ ಮೆನಿ ಏರ್ ಬ್ಯಾಗ್ಸ್? 8 ಏರ್ ಬ್ಯಾಗ್ಸ್. 7 ಏರ್ ಬ್ಯಾಗ್ಸ್. ಓಕೆ, 7 ಏರ್ ಬ್ಯಾಗ್ಸ್ ಬರುತ್ತೆ. ಲೆದರ್ಸ್ ಎಲ್ಲ ಚೆನ್ನಾಗಿದೆ ನೋಡ್ಬೋದು. ಹಾಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ನು, ಟಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮು. ಇಲ್ಲಿ ನಿಮಗೆ ಸಾಫ್ಟ್ ಟಚ್ ಮೆಟೀರಿಯಲ್ ಬರುತ್ತೆ. ಹಾಗೆ ಕ್ರೂಸ್ ಕಂಟ್ರೋಲ್, ಹಾಗೆ ವಿತ್ ಸನ್ ರೂಫ್ ಬರುತ್ತೆ ಈ ಗಾಡಿಯಲ್ಲಿ. ಬ್ಯಾಕ್ ಸೈಡ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ ನೋಡ್ಬೋದು ನಿಮಗೆ. ಟೋಟಲ್ ಈ ಗಾಡಿ 7 ಸೀಟರ್ ವೆಹಿಕಲ್ ಆಗಿರುತ್ತೆ. 7 ಸೀಟರ್ ವೆಹಿಕಲ್ ನಿಮಗೆ 10 ಲಕ್ಷ ಕಡಿಮೆಗೆ ಸಿಗುತ್ತೆ.
ಡೆಫಿನೆಟ್ಲಿ ಒಂದು ಸ್ಕಾರ್ಪಿಯೋ ಯಾರಾದ್ರು ಹುಡುಕ್ತಾ ಇದ್ರೆ 23 ಮಾಡೆಲ್ 18.5 ಲಕ್ಷಕ್ಕೆ ಸಿಗ್ತಾ ಇದೆ, 10 ಲಕ್ಷ ಡಿಸ್ಕೌಂಟಲ್ಲಿ ಈ ಗಾಡಿ ನೀವು ಎಲ್ಲಿ ನಮ್ಮ ಕಾರ್ ಆ್ಯಂಡ್ ಬೈಕ್ ಹೊಸೂರಲ್ಲಿ ಈ ಗಾಡಿ ಅಟ್ ಪ್ರೆಸೆಂಟ್ ಅವೈಲಬಲ್ ಇದೆ. ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ, ಲೋನ್ ಆಗುತ್ತೆ, 1 ಇಯರ್ ವಾರಂಟಿ ಸಮೇತ ಸಿಗುತ್ತೆ ಈ ಗಾಡಿಗೆ ವಿತ್ ಸನ್ ರೂಫ್. ಎಸ್ ಟಾಟಾ ನೆಕ್ಸಾನ್ ಯಾರಾದರೂ ಆಟೋಮೆಟಿಕ್ ವೇರಿಯಂಟ್ ಹುಡುಕ್ತಾ ಇದ್ದಾರೆ, ಬರೀ 40,000 ಕಿಲೋಮೀಟರ್ ಓಡಿದೆ, ವಿತ್ ಸನ್ ರೂಫ್ ಬರುತ್ತೆ ಈ ಗಾಡಿಲಿ. ತುಂಬ ಚೆನ್ನಾಗಿದೆ, ನಿಮಗೆ ಸಫಾರಿ ಗ್ರೀನ್ ಕಲರ್ ಬರುತ್ತೆ, ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸು, DRLs ಎಲ್ಲ ಬರೋ ವೆಹಿಕಲು, ಆಟೋಮೆಟಿಕ್ 23 ಮಾಡೆಲ್. ಇಲ್ಲಿ ಡೀಟೇಲ್ಸ್ ಕೂಡ ನೋಡ್ಬಿಡೋಣ. 22 ಮಾಡೆಲ್ XZ+ HS ಡಾರ್ಕ್ ಅಂತ ಬರುತ್ತೆ ನಿಮಗೆ. ಇದು 8,60,000 ಹಾಕಿದ್ದಾರೆ, 8,50,000 ರೂಪಾಯಿಗೆ ನಿಮಗೆ ಈ ಗಾಡಿ ಫೈನಲ್ ಆಗುತ್ತೆ. 22 ಮಾಡೆಲ್ ವಿತ್ ವಾರಂಟಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ. 1 ಇಯರ್ ವಾರಂಟಿ ಸಿಗುತ್ತೆ ನಿಮಗೆ. ಲೋನ್ ಬೇಕಂತ ಹೇಳಿದ್ರೆ ಲೋನು ಆಗುತ್ತೆ. ಬೇಕು ಅಂದರೆ ಕಾರ್ ಆ್ಯಂಡ್ ಬೈಕ್, ಮಹೀಂದ್ರಾ ಕಾರ್ ಆ್ಯಂಡ್ ಬೈಕ್ ಹೊಸೂರು ರೋಡಲ್ಲಿ ಗಾಡಿ ಅವೈಲಬಲ್ ಇದೆ. ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಕಂಪ್ಲೀಟ್ ಶೋರೂಮ್ ಸರ್ವಿಸ್ ರೆಕಾರ್ಡ್ ಇರೋ ವೆಹಿಕಲ್. ನಿಮಗೆ ಇಂಟೀರಿಯರ್ ಕೂಡ ಇದ್ರದ್ದು ತೋರಿಸಲೇಬೇಕು. ಡೆಫಿನೆಟ್ಲಿ ಆ ಕವರ್ಸ್ ಎಲ್ಲ ಹಾಗೆ ಇದೆ, ರಿಮೂವ್ನೇ ಮಾಡಿಲ್ಲ. 42,000 ಸಮಥಿಂಗ್ ಏನೋ ಓಡಿದೆ ನೋಡ್ಬೋದು. ಇಲ್ಲೆಲ್ಲ ನಿಮಗೆ ಡ್ಯೂಲ್ ಟೋನ್ ಫಿನಿಶ್ ಬರುತ್ತೆ, ತುಂಬ ಒಳ್ಳೆ ಸಾಫ್ಟ್ ಇದಿದೆ ನಿಮಗೆ. ಹಾಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ ಸಮ್ ಮೋಡ್ಸ್ ಎಲ್ಲ ಇದೆ ನಿಮಗೆ. ಹಾಗೆ ನಿಮಗೆ ಹರ್ಮನ್ದು ಸ್ಪೀಕರ್ಸ್ ವಿತ್ ನಿಮಗೆ ಟಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಪುಷ್ ಬಟನ್ ಸ್ಟಾರ್ಟ್, ಸೆಮಿ ಲೆದರ್ ಫಿನಿಶಲ್ಲಿ ಸೀಟ್ ಕೂಡ ಇದೆ, ಒಳ್ಳೆ ಫಿನಿಶ್ ಇದೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಹರಿದಿಲ್ಲ ನೋಡ್ಬೋದು. ವಿತ್ ಸನ್ ರೂಫ್ ಕೂಡ ಬಂದ್ಬಿಡುತ್ತೆ. 8,50,000 ರೂಪಾಯಿ ಈ ಗಾಡಿ ಫೈನಲ್ ಆಗುತ್ತೆ. ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಗಾಡಿ, ಒಳ್ಳೆ ಮಾಡಲಲ್ಲಿ, ಒಳ್ಳೆ ಪ್ರೈಸಲ್ಲಿ ಆಟೋಮೆಟಿಕ್ ವೇರಿಯಂಟ್ ಸಿಗ್ತಾ ಇದೆ. ಹುಂಡೈ ವೆನ್ಯೂ ಹುಡುಕ್ತಾ ಇದ್ರೆ ಇದು ಕೂಡ ಟಾಪ್ ಎಂಡ್ ಮಾಡಲು ವಿತ್ ಸನ್ ರೂಫ್ ಬರುತ್ತೆ. ಈ ಗಾಡಿಗೆ ಇನ್ಶೂರೆನ್ಸ್, ವಾರಂಟಿ, ನೇಮ್ ಟ್ರಾನ್ಸ್ಫರ್ ಎಲ್ಲ ಫ್ರೀಯಾಗಿ ಮಾಡಿಕೊಡ್ತಾರಂತೆ. ನಿಮಗೆ ಹೊಸೂರು ರೋಡಲ್ಲಿ ಈ ಗಾಡಿ ಅವೈಲೇಬಲ್ ಇದೆ. ಅದರಲ್ಲೂ ನಿಮಗೆ ಮಹೀಂದ್ರಾ ಫಸ್ಟ್ ಚಾಯ್ಸ್ ಕಾರ್ ಆ್ಯಂಡ್ ಬೈಕಲ್ಲಿ ಗಾಡಿ ಸಿಗ್ತಾ ಇದೆ. 69,000 ಕಿಲೋಮೀಟರ್ ಕಂಪ್ಲೀಟ್ ಶೋರೂಮ್ ಸರ್ವಿಸ್ ರೆಕಾರ್ಡ್ ಓಡಿರೋ ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಆಟೋಮೆಟಿಕ್ ಅಲ್ಲ, ಆಟೋಮೆಟಿಕ್ ವೇರಿಯಂಟು, ಪ್ರೊಜೆಕ್ಟೆಡ್ DRLs ಎಲ್ಲ ಬರುತ್ತೆ. KS03 RTO ಟೈರ್ಸ್ ಎಲ್ಲ ಆಲ್ಮೋಸ್ಟ್ ಒಂದು 90% ವಿತ್ ಮ್ಯಾಗ್ ವೀಲ್ಸು ವಿತ್ ಡಿಸ್ಕ್ ಬ್ರೇಕ್ಸ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಇಂಟೀರಿಯರ್ ಕೂಡ ನೋಡ್ಬೋದು, ಟಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಡ್ಯೂಯಲ್ ಗೇರ್ ಬ್ಯಾಗ್, ಡಿಕಸ್ ಸ್ಟೇರಿಂಗ್ ವೀಲ್, ಹಾಗೆ ನಿಮಗೆ ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ. ಕಂಪ್ಲೀಟ್ ಶೋರೂಮ್ ಸರ್ವಿಸ್ ರೆಕಾರ್ಡ್ ಇರೋ ವೆಹಿಕಲ್ ನಿಮಗೆ 8.5 ಲಕ್ಷ. 8.5 ಲಕ್ಷನಾ ಸರ್? 8.5 ಲಕ್ಷ, 8.5 ಲ್ಯಾಕ್ಸ್, 8.5 ಲ್ಯಾಕ್ಸ್ಗೆ ಈ ಗಾಡಿ ಫೈನಲ್ ಆಗುತ್ತೆ. ಅವರಿಗೆ ಸ್ವಲ್ಪ ಕನ್ನಡ ಬರಲ್ಲ, ಸೊ ಆ ಕಾರಣಕ್ಕೆ ನಾನೇ ಮಾಡ್ತಾ ಇದ್ದೀನಿ. ಕರ್ನಾಟಕ ವೆಹಿಕಲ್ ಎಲ್ಲ ನಾವು ಮಾಡ್ತಾಯಿದ್ದೀವಿ. ಇವ್ರ ಹತ್ರ ಕರ್ನಾಟಕ ಮಾತ್ರ ಅಲ್ಲ, ತಮಿಳ್ನಾಡು ಗಾಡಿ ಕೂಡ ಸಿಗುತ್ತೆ. ಸುಮಾರು ವೆಹಿಕಲ್ ಇದ್ದಾವೆ, ಅದನ್ನು ಆಮೇಲೆ ವಿಡಿಯೋ ಮಾಡಿಸ್ತೀನಿ ಅವ್ರ ಹತ್ರ. ಪ್ಲಸ್ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತೀನಿ. ಸ್ಕೋಡಾ ಸ್ಲಾವಿಯಾ ಬೇಕು ಅಂತ ಹೇಳಿದ್ರೆ ಅದು ಕೂಡ ಇದೆ. ಸರ್ ಹೇಳಿ. 2023 மாடல் ஸ்கோடா ஸ்லாவியா அக்டோவியா செக்மெண்ட் பார்த்தீங்கன்னா 47,000 தாங்க ஓடி இருக்கு. இது ஒரு மேனுவல் டிரான்ஸ்மிஷன். இந்த வண்டியோட பிரைஸ் பார்த்தீங்கன்னா உங்களுக்கு 10.5 lakhsல வித் வாரண்டியோட வரும். மகேந்திரா பொலிரோ 2023 என்டன் ஆப்ஷனல். இது ஒசூர் ரிஜிஸ்ட்ரேஷன். நம்பர் ஆஃப் ஓனர் பார்த்தீங்கன்னா சிங்கிள் ஓனர். இந்த வண்டியோட காஸ்ட் பார்த்தீங்கன்னா ஜஸ்ட் 7.5 lakhs மட்டுமே வரும், மேனுவல் டிரான்ஸ்மிஷன். ஹூண்டாய் வென்யூ 2020 நம்பர் ஆஃப் ஓனர் பார்த்தீங்கன்னா சிங்கிள் ஓனர். இந்த வண்டியோட கிலோமீட்டர் பார்த்தீங்கன்னா 66,000 கிலோமீட்டர் தான் ஓடி இருக்கு. இந்த வண்டிக்கு வாரண்டி எலிஜிபிள் வரும். இது ஒரு மேனுவல் டிரான்ஸ்மிஷன். டீசல் 2016 மாடல், ரொம்ப ரேருங்க ஆட்டோமேட்டிக்ல. இது வந்து தமிழ்நாடு ரெஜிஸ்ட்ரேஷன், நம்பர் ஆஃப் ஓனர் சிங்கிள் ஓனர். இந்த வண்டியோட காஸ்ட் பார்த்தீங்கன்னா ஜஸ்ட் 4,20,000 இருந்தா போதும், நாங்க கொடுத்துறோம். நீங்க 30,000 இருந்தா மீதி நாங்க லோன் அரேஞ்ச் பண்ணுவோம். 2008 மாடல் பார்த்தீங்கன்னா இந்த வண்டி ஜஸ்ட் 1.2க்கு இந்த வண்டி கிடைக்குங்க, 2 வீலருக்கு பட்ஜெட்ல. 2012 மாடல் ஸ்கோடா ராபிட், இது பார்த்தீங்கன்னா ஜஸ்ட் 2.5 lakhsக்கு இந்த வண்டி கிடைக்கும். 2018 மாடல் நம்பர் ஆஃப் ஓனர் பார்த்தீங்கன்னா சிங்கிள் ஓனர் 3.9க்கு இந்த வண்டி கிடைக்கும். ZX வேரியன்ட் ಟಾಪ್ ಮಾಡೆಲ್. ಅರ್ಬನ್ ಕ್ರೂಸರ್ ಯಾರಾದರೂ ಬೇಕಂತ ಹೇಳಿದ್ರೆ ನೋಡಿ, ಹೈಬ್ರಿಡ್ ವೆಹಿಕಲ್ ಒಂದು ಸೇಲ್ಗೆ ಬಂದಿದೆ. ಬಟ್ ಇದು ತಮಿಳ್ನಾಡು ವೆಹಿಕಲ್ಲು. ನಮ್ಮ ಸರ್ಗೆ ನಾವು ಇವಾಗ ಅಟ್ ಪ್ರೆಸೆಂಟ್ ಹೊಸೂರಲ್ಲಿದ್ದೀವಿ. ಸರ್ಗೆ ತಮಿಳ್ ಬಿಟ್ಟರೆ ಕನ್ನಡ ಬರಲ್ಲ, ಸೊ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ. ಈ ಗಾಡಿ ಟಾಪ್ ಎಂಡ್ ಮಾಡಲು ಯಾರಾದರೂ ನಮ್ಮ ಬ್ಯಾಂಗ್ಳೂರಲ್ಲಿ, ಕರ್ನಾಟಕದಲ್ಲಿ ಎಲ್ಲೇ ಯಾರೇ ತಮಿಳವರು ಇದ್ರೂ ಆ ಗಾಡಿನ ತೊಗೊಂಡೋಗ್ಬೋದು. ಈ ಗಾಡಿನ ತೊಗೊಂಡೋಗ್ಬೋದು. TN70 ರಿಜಿಸ್ಟ್ರೇಷನ್ ವೆಹಿಕಲ್. ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಎಲ್ಲ ಬರುತ್ತೆ. ಕೊಂಚ இதை பற்றி சொல்ல முடியுமா? 2022 மாடல் அர்பன் க்ரூஸ் ஹைப்ரிட் வெஹிக்கிள். இது வந்து பார்த்தீங்கன்னா உங்களுக்கு ஹையஸ்ட் மைலேஜ் தரக்கூடிய வண்டி தாங்க. இந்த வண்டியோட புது வண்டியோட காஸ்ட் கம்பேர் பண்ணும்போது ஆல்மோஸ்ட் உங்களுக்கு 10 lakhs வந்து டிஸ்கவுண்ட் ப்ரைஸில் கிடைக்குது வித் வாரண்டியோட. ಓಕೆ, 10 ಲಕ್ಷ ಡಿಸ್ಕೌಂಟ್ ಪ್ರೈಸಲ್ಲಿ ಈ ಗಾಡಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಡ್ಯೂಲ್ ಟೋನ್ ಫಿನಿಶ್ ವಿತ್ ಸನ್ ರೂಫ್ ಕೂಡ ಬರುತ್ತೆ ನಿಮಗೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ ಒಂದು 90% ಟೈರ್ಸ್ ಇದೆ. 4ಕ್ಕೂ ಡಿಸ್ಕ್ ಬ್ರೇಕ್ ಬರುತ್ತೆ. 360 ಡಿಗ್ರಿ ಕ್ಯಾಮ್ರಾ ಹೇಳಿದೆ ನಿಮಗೆ. ಹೈಬ್ರಿಡ್ನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು. ರಿಕ್ವೆಸ್ಟ್ ಸೆನ್ಸರ್, ಡ್ಯೂಲ್ ಟೋನ್ ಫಿನಿಶಲ್ಲಿ ಬಾಡಿ ಲೈನ್ ಇದೆ. ಹಾಗೆ ನಿಮಗೆ ಕ್ರೂಸ್ ಕಂಟ್ರೋಲ್ ಎಲ್ಲ ಬರೋ ವೆಹಿಕಲ್ ವಿತ್ ಪುಷ್ ಬಟನ್ ಸ್ಟಾರ್ಟ್, ಸಾಫ್ಟ್ ಟಚ್ ಮೆಟೀರಿಯಲ್ ಇಲ್ಲೆಲ್ಲ ಬರುತ್ತೆ. ಹಾಗೆ ಹೆಡ್ಸ್ ಅಪ್ ಡಿಸ್ಪ್ಲೇನೂ ಬರುತ್ತೆ. ಟಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡ್ಬೋದು. ಎಲ್ಲೂ ಕೂಡ ಹರಿದಿಲ್ಲ. ಪ್ಯೂರ್ ನಿಮಗೆ ಸನ್ ರೂಫ್ ಅಂದರೆ 3 ರೂಫ್ ಬರುತ್ತೆ. ಡೆಫಿನೆಟ್ಲಿ 3 ರೂಫ್ ಈ ಗಾಡಿಲಿ ಬರುತ್ತೆ. ಎವಳೋ ಇದು ಏರ್ ಬ್ಯಾಗ್ ಬರೋ ಇದರಲ್ಲಿ? 6 ಏರ್ ಬ್ಯಾಗ್ ಬರೋ ಇದ್ರ 6 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. 22 ಮಾಡೆಲ್ ಟೊಯೋಟಾ ಅರ್ಬನ್ ಕ್ರೂಸರ್
ವಿ ವರ್ಷನ್ சொல்லுவாங்க டுவல் டோன் ಆಪ್ಷನ್. ಡ್ಯುಯಲ್ ಟೋನ್ ಆಪ್ಷನ್. ಸರಿ, ಇದು ಬಂದ್ಬಿಟ್ಟು ಆಟೋಮೆಟಿಕ್ ವೇರಿಯಂಟ್. ಎಸ್, ಆಟೋಮೆಟಿಕ್ ಹೇಳಲಿಲ್ಲ ನಿಮಗೆ. ಆಟೋಮೆಟಿಕ್ ವೆಹಿಕಲ್ ಸಿಗ್ತಾ ಇದೆ ನಿಮಗೆ. ಫೈನಲ್ ಎವಳಕ್ಕೆ ಕೊಡ್ಪೀங்க? உங்களுக்கு பார்த்தீங்கன்னா 13.50 கிடைக்கும். ಓಕೆ, 13.5 ಲಕ್ಷಕ್ಕೆ ಈ ಗಾಡಿ ಫೈನಲ್ ಆಗುತ್ತೆ. ತಮಿಳ್ನಾಡು ರಿಜಿಸ್ಟ್ರೇಷನ್ ವೆಹಿಕಲ್, ತಮಿಳ್ನಾಡು ಅವರು ಯಾರೇ ಆಗಿದ್ರು 13.5 ಲಕ್ಷಕ್ಕೆ ಈ ಗಾಡಿ ಹತ್ತತ್ರ ನಿಮಗೆ 10 ಲಕ್ಷ ಡಿಸ್ಕೌಂಟ್ ಅಲ್ಲಿ ಈ ಗಾಡಿ ಸಿಗುತ್ತೆ. ಸ್ಕೋಡಾ ಸ್ಲಾವಿಯಾ ಬೇಕಂತ ಹೇಳಿದ್ರೆ ಅದು ಕೂಡ ಇದೆ. ಸರ್ ಹೇಳಿ. 2023 மாடல் ஸ்கோடா ஸ்லாவியா ஆக்டோவியா செக்மெண்ட் பார்த்தீங்கன்னா 47,000 தாங்க ஓடி இருக்கு. இது ஒரு மேனுவல் டிரான்ஸ்மிஷன். இந்த வண்டியோட பிரைஸ் பார்த்தீங்கன்னா உங்களுக்கு 10.5 lakhsல வித் வாரண்டியோட வரும். ಓಕೆ, ವಿತ್ ವಾರಂಟಿ ಗಾಡಿ ಸಿಗುತ್ತೆ. 23 ಮಾಡೆಲ್ ಫಸ್ಟ್ ಓನರ್ ವೆಹಿಕಲ್ ನಿಮಗೆ. ಅದರಲ್ಲೂ ಇದು ಕೂಡ ಆಟೋಮೆಟಿಕ್ ಮ್ಯಾನ್ಯುವಲ್ ವೇರಿಯಂಟ್. ಎಸ್, ಮ್ಯಾನ್ಯುವಲ್ ವೇರಿಯಂಟ್ ಬರುತ್ತೆ. ಕಂಪ್ಲೀಟ್ ಶೋರೂಮ್ ಸರ್ವಿಸ್ ರೆಕಾರ್ಡ್, 47,000 ಓಡಿದೆ. ವಿತ್ 1 year ವಾರಂಟಿ ಸಿಗುತ್ತೆ ಡೆಫಿನೆಟ್ಲಿ. ಹಾಗೆ ನಿಮಗೆ ಹಾಲಜಿನ್ ಲೈಟ್ ಯೂನಿಟ್, ಫಾಗ್ ಲ್ಯಾಂಪ್ಸ್ ಕೂಡ ಬರುತ್ತೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ ಇದು ಕೂಡ 90%, 4 ಡಿಸ್ಕ್ ಬ್ರೇಕ್ ಬರುತ್ತೆ. ಇಂಟೀರಿಯರ್ ಕೂಡ ನೋಡ್ಬೋದು. ಲೆದರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಟಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಡ್ಯೂಯಲ್ ಗೇರ್ ಬ್ಯಾಗ್ ಬಂದ್ಬಿಡುತ್ತೆ ಈ ಗಾಡೀಲಿ. ಎಸ್, ಡ್ಯೂಯಲ್ ಅಲ್ವಾ? ಎಸ್, ಡ್ಯೂಯಲ್. ಲೆದರ್ಸ್ ಎಲ್ಲ ಚೆನ್ನಾಗಿದೆ ನೋಡ್ಬೋದು. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಆಟೋ ಎ ಸಿ ಕೂಡ ಬಂದ್ಬಿಡುತ್ತೆ. ಈ ಗಾಡಿ ಫೈನಲ್ ಆಗುತ್ತೆ ನಿಮಗೆ 10,50,000, 10,50,000 ಫೈನಲ್ ಕೊಡ್ಬೋದು. 23 ಮಾಡೆಲ್ ಸಿಗ್ತಾ ಇದೆ ನಿಮಗೆ ಮಾರ್ಕೆಟ್ ಅಲ್ಲಿ. 21, 22 ಮಾಡೆಲ್ ನಿಮ್ಮ ಕರ್ನಾಟಕ ರಿಜಿಸ್ಟ್ರೇಷನ್ಗೆ ಹೋದ್ರೆ ಡೆಫಿನೆಟ್ಲಿ ಸಿಗಲ್ಲ. ಈ ಗಾಡಿ ತಮಿಳ್ನಾಡು ರಿಜಿಸ್ಟ್ರೇಷನ್, TN70 ರಿಜಿಸ್ಟ್ರೇಷನ್ ಅಲ್ಲಿ ಈ ಗಾಡಿ ಕೂಡ ಇರುತ್ತೆ. ಈ ಗಾಡಿ 10,50,000ಕ್ಕೆ 23 ಮಾಡೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 47,000 ಓಡಿರೋ ವೆಹಿಕಲ್, ಫಸ್ಟ್ ಓನರ್ ಸಿಗುತ್ತೆ ನೋಡಿ. ಎಸ್, ಇನ್ನೊಂದು ಗಾಡಿ ಇದೆ. ಎಸ್, ಇದ ಪತ್ತಿ ಸೊಲ್ಲಂಗೆ. மகேந்திரா பொலிரோ 2023 என்டன் ஆப்ஷனல். இது ஒசூர் ரிஜிஸ்ட்ரேஷன். நம்பர் ஆஃப் ஓனர் பார்த்தீங்கன்னா சிங்கிள் ஓனர். இந்த வண்டியோட காஸ்ட் பார்த்தீங்கன்னா ஜஸ்ட் 7.5 lakhs மட்டுமே வரும். மேனுவல் ಟ್ರಾನ್ಸ್ಮಿಷನ್. ಓಕೆ, 7.5 ಲಕ್ಷಕ್ಕೆ ಈ ಗಾಡಿ ಸಿಗುತ್ತೆ ನಿಮಗೆ. ಅದರಲ್ಲೂ ಟಾಪ್ ಎಂಡ್ ವೆಹಿಕಲ್ ಸಿಗುತ್ತೆ ನಿಮಗೆ. 2023 ಮಾಡೆಲ್ ಬೊಲೆರೋ ನಿಯೋ N10 ಆಪ್ಷನಲ್ ಸಿಗ್ತಾ ಇರೋದು. ಅದರಲ್ಲೂ ಡೀಸೆಲ್ ವೆಹಿಕಲ್. ಜಸ್ಟ್ 7.5 ಲಕ್ಷಕ್ಕೆ ಈ ಗಾಡಿ ಸಿಗುತ್ತೆ. ಲೋನ್ ಪಣಿತಾರ ಮೋಡಿನ ತಮಿಳ್ನಾಡಲ್ಲಿ 7 lakhs ಲೋನೇ கிடைக்கும். ಓಕೆ, 7 lakhs ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್ ಇದ್ರೆ ಸಾಕು. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ ನೋಡ್ಬೋದು. ಮ್ಯಾಗ್ವಿಲ್ ಬಂದ್ಬಿಡುತ್ತೆ ನಿಮಗೆ. ಟಾಪ್ ಅಂಡ್ N10 ಆಪ್ಷನಲ್ ಸಿಗುತ್ತೆ. ಟಚ್ ಇನ್ಫೋಟೈನ್ಮೆಂಟ್, ಡ್ಯೂಯಲ್ ಇಯರ್ ಬ್ಯಾಗ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 4 door ಪವರ್ ವಿಂಡೋನು ಸಿಗುತ್ತೆ. ಲೆದರ್ಸ್ ಎಲ್ಲ ಚೆನ್ನಾಗಿದೆ ನೋಡ್ಬೋದು. ಟೋಟಲ್ ಈ ಗಾಡಿ 7 ಸೀಟರ್ ವೆಹಿಕಲ್ ಆಗಿರುತ್ತೆ. 7 ಸೀಟರ್ ವೆಹಿಕಲ್ ನಿಮಗೆ 7.5 ಲಕ್ಷಕ್ಕೆ 23 ಮಾಡೆಲ್ ಸಿಗ್ತಾ ಇದೆ. ಎಸ್, ಡೆಫಿನೆಟ್ಲಿ ಒಳ್ಳೆ ಪ್ರೈಸಲ್ಲಿ ನಿಮಗೆ. ತಮಿಳ್ನಾಡವರು ಹೊಸೂರಲ್ಲಿ ಯಾರು ಇದ್ದಾರೆ ಅವರಿಗೆ ಒಳ್ಳೆ ಬೆಸ್ಟ್ ವೆಹಿಕಲ್, ಹೊಸೂರು ರಿಜಿಸ್ಟ್ರೇಷನ್ ವೆಹಿಕಲ್ ಸಿಗುತ್ತೆ ನೋಡಿ. ಬೇಕು ಅಂದ್ರೆ ಲೋನು ಆಗುತ್ತೆ. Hyundai Venue 2020 நம்பர் ஆஃப் ஓனர் பார்த்தீங்கன்னா சிங்கிள் ஓனர். இந்த வண்டியோட கிலோமீட்டர் பார்த்தீங்கன்னா 66,000 கிலோமீட்டர் தான் ஓடி இருக்கு. இந்த வண்டிக்கு வாரண்டி எலிஜிபிள் வரும். இது ஒரு மேனுவல் ಟ್ರಾನ್ಸ್ಮಿಷನ್. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ನೋಡ್ಬೋದು. ಇದು ಕೂಡ ಟಾಪ್ ಎಂಡ್ ಮಾಡಲ್ ವಿತ್ ಸನ್ ರೂಫ್ ಬರುತ್ತೆ ನಿಮಗೆ. 2020 ಮಾಡೆಲ್ Hyundai Venue ಡೀಸೆಲ್ ವೇರಿಯಂಟ್. ಬರೀ 66,000 ಕಿಲೋಮೀಟರ್ ಓಡಿರೋ ವೆಹಿಕಲ್ ನಿಮಗೆ ನೋಡ್ಬೋದು. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಅಂತ ಹೇಳ್ಬೋದು. 4 ಡಿಸ್ಕ್ ಬ್ರೇಕ್ ವಿತ್ ಮ್ಯಾಗ್ವಿಲ್ ಬರುತ್ತೆ. SX ಟಾಪ್ ಎಂಡ್ ವೆಹಿಕಲ್. ಇದು ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್, ಕ್ರೂಸ್ ಕಂಟ್ರೋಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಎಲ್ಲ ಇರೋ ವೆಹಿಕಲ್. ಕಂಪ್ಲೀಟ್ ಶೋರೂಮ್ ಸರ್ವಿಸ್ ರೆಕಾರ್ಡ್, ಡೀಸೆಲ್ ವೆಹಿಕಲ್ ನಿಮಗೆ. 2020 ಮಾಡೆಲ್ ಫಸ್ಟ್ ಓನರ್ ವೆಹಿಕಲ್. ಎವಳೋ ಕೊಡ್ಪೀங்க? என்னது ಪ್ರೈಸ್ உங்களுக்கு 8.7. 8.7, 8,70,000 ರೂಪಾಯಿ ಈ ಗಾಡಿ ಫೈನಲ್ ಆಗುತ್ತೆ. 9 lakhs ಕೋಟಿಂಗ್ ಇದೆ ನೋಡ್ಬೋದು. ಈ ಗಾಡಿ ಇವಾಗ ಹೇಳ್ತಿರೋ ಪ್ರೈಸ್ ಎಲ್ಲ ಫೈನಲ್ ಪ್ರೈಸ್ ಆಗಿರುತ್ತೆ. ನಮ್ಮ ಕಾರ್ ಅಂಡ್ ಬೈಕ್, ಮಹೀಂದ್ರಾ ಕಾರ್ ಅಂಡ್ ಬೈಕ್ ಇದರಲ್ಲಿ ನೀವು ಈ ಗಾಡಿನ ಪರ್ಚೇಸ್ ಮಾಡ್ಬೋದು. ಹೊಸೂರು ಲೊಕೇಶನಲ್ಲಿ ಈ ಗಾಡಿ ಅವೈಲೇಬಲ್ ಇದೆ. ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಡೆಫಿನೆಟ್ಲಿ ಬರುತ್ತೆ. ಈ ಗಾಡಿಗೂ ಕೂಡ ಲೋನ್ ಆಗುತ್ತೆ. ಒಳ್ಳೆ ಪ್ರೈಸು ನಿಮ್ಗೆ ಒಳ್ಳೆ ಮಾಡಲ್ ಇದೆ ವಿತ್ ಡೀಸೆಲ್ ವೆಹಿಕಲ್. ಜಸ್ಟ್ 8.7 ಗೆ ಸಿಗುತ್ತೆ. ஹேட்ச்பேக் செக்மெண்ட்ல பாத்தீங்கன்னா உங்களுக்கு i20 Hyundai i20 2016 நம்பர் ஆஃப் ஓனர் வந்து சிங்கிள் ஓனர், ஸ்போர்ட்ஸ் வேரியன்ட், டீசலுங்க. இந்த வண்டியோட காஸ்ட் பாத்தீங்கன்னா ஜஸ்ட் 5.5 மட்டுமேங்க. ಓಕೆ, 16 ಮಾಡೆಲ್ ಡೀಸೆಲ್ ವೆಹಿಕಲ್ i20 ಎಲೈಟ್ ನಿಮಗೆ ಜಸ್ಟ್ 5.5 lakhs ಗೆ ಸಿಗುತ್ತೆ. 5,50,000 ರೂಪಾಯಿಗೆ 2016 ಮಾಡೆಲ್ ಡೀಸೆಲ್ ವೆಹಿಕಲ್ ಸಿಗುತ್ತೆ ನಿಮಗೆ ನೋಡಬಹುದು. 16 ಮಾಡೆಲ್ ಡೀಸೆಲ್ 94,000 ಕಂಪ್ಲೀಟ್ ಶೋರೂಮ್ ಸರ್ವಿಸ್ ರೆಕಾರ್ಡ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಅದರಲ್ಲೂ ಫಸ್ಟ್ ಓನರ್ ಸಿಗುತ್ತೆ. ಫಿನಾನ್ಸ್ ಕಡಿಮಾ? ಓಕೆ, ಫಿನಾನ್ಸ್ ಕೂಡ ಆಗುತ್ತೆ ಈ ಗಾಡಿಗೆ. ಹಾಗೆ ಈಕೋ ಸ್ಪೋರ್ಟ್ ಕೂಡ ಇದೆ ನೋಡಬಹುದು. ಹೇಳಿ ಸರ್. 2014 Ford Eco Sport. இந்த வண்டி பாத்தீங்கன்னா ஜஸ்ட் SUV செக்மெண்ட்ல உங்க பாக்குறீங்க உங்க ஃப்ரெண்ட்ஸ்க்கு இது 3.5 lakhs கிடைக்கும். ಜಸ್ಟ್ 3.5 ಲಕ್ಷಕ್ಕೆ ಈ ಗಾಡಿ ಡೀಸೆಲ್ ಗಾಡಿ ಸಿಗುತ್ತೆ ನೋಡಿ ನಿಮಗೆ. ಟೈರ್ಸ್ ಎಲ್ಲ ಚೆನ್ನಾಗಿದೆ. ಅದರಲ್ಲೂ ಟೈಟೇನಿಯಂ ಟಾಪ್ ಎಂಡ್ ವೆಹಿಕಲ್ ಸಿಗುತ್ತೆ ನಿಮಗೆ. 2014 ಮಾಡೆಲ್ ಡೀಸೆಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಸೆಕೆಂಡ್ ಓನರ್ ವೆಹಿಕಲ್. ಜಸ್ಟ್ 3.5 ಲಕ್ಷಕ್ಕೆ 13 ಮಾಡೆಲ್ ಡೀಸೆಲ್ ಈಕೋ ಸ್ಪೋರ್ಟ್ ಸಿಗ್ತಾ ಇದೆ ನಿಮಗೆ. ಜಸ್ಟ್ ಸೆಕೆಂಡ್ ಓನರ್ ಆಗಿರೋ ವೆಹಿಕಲ್ ಡೀಸೆಲ್ ಈಕೋ ಸ್ಪೋರ್ಟ್ ಟೈಟಾನಿಯಂ ಸಿಗ್ತಾ ಇದೆ ನಿಮಗೆ. ಡೀಸೆಲ್ 2016 ಮಾಡೆಲ್ ரொம்ப ரேருங்க. ஆட்டோமேட்டிக்ல இது வந்து தமிழ்நாடு ரெஜிஸ்ட்ரேஷன், நம்பர் ஆஃப் ஓனர் சிங்கிள் ஓனர். ಓಕೆ, 2016 ಮಾಡೆಲ್ ಡೀಸೆಲ್ ಆಟೋಮ್ಯಾಟಿಕ್ ಡಿಸೈರ್. ಇದು ನೋಡ್ಬೋದು. ಬಾಡಿ ಲೈನ್ ಚಿಕ್ಕ ಪುಟ್ಟ ಕೆಲಸ ಇದೆ. ಡೆಫಿನೆಟ್ಲಿ ಕಂಪ್ಲೀಟ್ 1 ಕೋಟ್ ಪೇಂಟಿಂಗ್ ಮಾಡ್ಕೋಬೇಕಾಗತ್ತೆ.
ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಕಾಂಟಿನೆಂಟಲ್ ಟೈರ್ಸ್ ಇದೆ, ಕಂಪ್ಲೀಟ್ ಶೋರೂಮ್ ಸರ್ವಿಸ್ ರೆಕಾರ್ಡ್ 2016 ಮಾಡೆಲ್, 1,90,000 ಓಡಿದೆ, 94,000 ಓಡಿದೆ, ಡೀಸೆಲ್ ವೆಹಿಕಲ್, ಅದರಲ್ಲೂ ಫಸ್ಟ್ ಓನರ್ ವೆಹಿಕಲ್. ಈ ಗಾಡಿ ನಿಮಗೆ ಡೀಸೆಲ್ ಆಟೋಮೆಟಿಕ್, ಕಂಪ್ಲೀಟ್ ಶೋರೂಮ್ ಸರ್ವಿಸ್ ರೆಕಾರ್ಡ್. ಗಾಡಿ ಇಂಜಿನ್ ಎಲ್ಲ ಸೂಪರ್ ಆಗಿರುತ್ತೆ ಅಲ್ವಾ? ಇಂಜಿನ್ ಎಲ್ಲ நல்லா இருக்கு. எவ்வளவு கொடுப்பீங்க? இந்த வண்டியோட காஸ்ட் பாத்தீங்கன்னா just 4,20,000 இருந்தா போதும், நாங்க கொடுத்துறோம். நீங்க 30,000 இருந்தா மீதி நாங்க ಲೋನ್ ಅರೇಂಜ್ ಮಾಡಿ ತರೋம். ಓಕೆ, ಬರೀ 30,000 ಇದ್ರೆ ಲೋನ್ ಆಗುತ್ತೆ ಈ ಗಾಡಿಗೆ. ಜಸ್ಟ್ 4,30,000, 4,30,000. ಓಕೆ, 4,30,000ಕ್ಕೆ 2016 ಮಾಡೆಲ್ ಡೀಸೆಲ್ ಆಟೋಮೆಟಿಕ್ ಡಿಸೈರ್ ಸಿಗುತ್ತೆ. ಅದರಲ್ಲೂ ಟಾಪ್ ಎಂಡ್ ಮಾಡಲು ನಿಮಗೆ ಮ್ಯಾಗ್ವಿಲ್ ಗೀಗ್ವಿಲ್ ಎಲ್ಲ ಬರುತ್ತೆ, ಟೈರ್ಸ್ ಚೆನ್ನಾಗಿದೆ. 2008 மாடல் பாத்தீங்கன்னா இந்த வண்டி ஜஸ்ட் 1.2க்கு இந்த வண்டி கிடைக்குங்க, 2 வீலர் பட்ஜெட்ல. ಓಕೆ, ಅದರಲ್ಲೂ ನೋಡಿ 2 ವೀಲರ್ ಬಜೆಟ್ ಅಲ್ಲಿ ಈ ಗಾಡಿ ಸಿಗುತ್ತೆ. ಜಸ್ಟ್ 1,20,000ಕ್ಕೆ 2008 ಮಾಡೆಲ್ ಸಿಗುತ್ತೆ. ನಂಬರ್ ಆಫ್ ಓನರ್ಸ್? ನಂಬರ್ ಆಫ್ ಓನರ್ வந்து 4th, FC வந்து 28 ವೇರಿ இருக்கு. ಓಕೆ, 28 ತನಕ FC ಇದೆ. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ, ನೋಡಬಹುದು, ಚೆನ್ನಾಗಿದೆ. ಹಾಗೆ ಇಂಟೀರಿಯರ್ ಕೂಡ ಲೆದರ್ ಸೀಟ್ಸ್ ಎಲ್ಲ ಬಂದ್ಬಿಡುತ್ತೆ, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ. 2012 ಮಾಡೆಲ್ ಸ್ಕೋಡಾ ರಾಪಿಡ್, ಇದು ಪಾத்தீங்கன்னா ಜಸ್ಟ್ 2.5 lakhsக்கு இந்த வண்டி கிடைக்கும். 2.5 ಲಕ್ಷಕ್ಕೆ ಈ ಗಾಡಿ ಡೀಸೆಲ್ ಗಾಡಿನಾ? ಡೀಸೆಲ್ ಗಾಡಿ ನಿಮಗೆ ಜಸ್ಟ್ 2.5 ಲಕ್ಷಕ್ಕೆ ಸ್ಕೋಡಾ ರಾಪಿಡ್ ಸಿಗ್ತಾ ಇದೆ. ಎಸ್, ಅದು ತಮಿಳ್ನಾಡು ರಿಜಿಸ್ಟ್ರೇಷನ್, 2012 ಮಾಡೆಲ್ ಆಗಿರುತ್ತೆ. ಇದ್ರ ಓನರ್ ಬಂದ್ಬಿಟ್ಟು ಸೆಕೆಂಡ್ ಓನರ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಡೀಸೆಲ್ ವೆಹಿಕಲ್. ಟೈರ್ಸ್ ಹೋಗಿದೆ, ಫ್ರಂಟ್ ಹೋಗಿದೆ, ಬ್ಯಾಕ್ ಸೈಡ್ ಓಕೆ, ಚೆನ್ನಾಗಿದೆ ಟೈರ್ಸ್. ಇಂಟೀರಿಯರ್ ಕೂಡ ನೋಡ್ಬೋದು, ಲೆದರ್ ಸೀಟ್ಸ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ ಟಚ್ ಇನ್ಸ್ಟಾಲ್ ಮಾಡಿದ್ದಾರೆ. ಈ ಗಾಡಿ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಮಹೀಂದ್ರಾ ಫಸ್ಟ್ ಚಾಯ್ಸ್ ಕಾರ್ ಅಂಡ್ ಬೈಕ್ ಅಲ್ಲಿ ಈ ಗಾಡಿನ ಪರ್ಚೇಸ್ ಮಾಡಬಹುದು. ಹಾಗೆ ಒಂದು ಟಾಟಾ ಟಿಯಾಗೋ ಲಾಸ್ಟ್ ವೆಹಿಕಲ್, 2018 மாடல். நம்பர் ஆஃப் ஓனர் பாத்தீங்கன்னா சிங்கிள் ஓனர் 3.9க்கு இந்த வண்டி கிடைக்கும். ZX வேரியன்ட் ಟಾಪ್ ಮಾಡೆಲ್. ಓನರ್ ಸಿಂಗಲ್. ಓಕೆ, ನಂಬರು ಸಿಂಗಲ್ ಓನರ್ ವೆಹಿಕಲ್ ನಿಮಗೆ. ಅದರಲ್ಲೂ 2018 ಮಾಡಲು ಟಾಪ್ ಎಂಡ್ ವೆಹಿಕಲ್ ಸಿಗುತ್ತೆ ನಿಮಗೆ. ಟೈರ್ಸ್ ಫ್ರಂಟ್ ಒಂದು 50% ಟೈರ್ಸ್ ಇದೆ, ಬ್ಯಾಕ್ ಸೈಡು ಫುಲ್ ಹೋಗಿದೆ, ತೆಗಿಬೇಕಾಗುತ್ತೆ. 4 ಮ್ಯಾಗ್ವೀಲು, ಫ್ರಂಟು ಡಿಸ್ಕ್ ಬ್ರೇಕ್ ಬರುತ್ತೆ. ಇಂಟೀರಿಯರ್ ಕೂಡ ನೋಡ್ಬೋದು, ಕಂಪನಿ ಸಿಸ್ಟಮ್ಮು ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ಈ ಗಾಡಿ ಜಸ್ಟ್ 3,90,000 ರೂಪಾಯಿಗೆ ಫೈನಲ್ ಆಗುತ್ತೆ. ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ತಮಿಳ್ನಾಡು ರಿಜಿಸ್ಟ್ರೇಷನ್ ಈ ಗಾಡಿ ಕೂಡ ಇರುತ್ತೆ. ನಿಮಗೆ ಲೋನ್ ಬೇಕಂದ್ರೆ ಲೋನು ಆಗುತ್ತೆ. இந்த QR கோட் ஸ்கேன் பண்ணீங்கன்னா இந்த வண்டியோட டீடைல், லொகேஷன் எல்லாமே உங்களுக்கு கிடைக்கும். ಸರಿ, ಇಲ್ಲೊಂದು QR ಕೋಡ್ ಕಾಣಿಸ್ತಿರಲಿಲ್ಲ, ಬೇಕಾದ್ರೆ ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಇದನ್ನ ಇದು ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇಲ್ಲಿ ಏನು ಸ್ಟಾಕ್ಸ್ ಇದೆ ಎಲ್ಲವೂ ನಿಮ್ಗೆ ಸಿಗುತ್ತೆ. ಮಹೀಂದ್ರಾ ಕಾರ್ ಆ್ಯಂಡ್ ಬೈಕ್ ಹೊಸೂರಲ್ಲಿ ನಾವು ಇವತ್ತಿದ್ದೀವಿ. ಬೇಸ್ಮೆಂಟಲ್ಲಿ ನೋಡ್ಬೋದು, ಇಲ್ಲಿದೆ ಶೋರೂಮು. ಈ ಕಡೆಯಿಂದ ಬಂದರೆ ಬ್ಯಾಂಗ್ಳೂರಿಂದ ನೀವು ಟುವರ್ಡ್ಸ್ ಏನು ಚೆನ್ನೈ ರೂಟ್, ಕೃಷ್ಣಗಿರಿ ರೂಟ್. ಓಕೆ, ಕೃಷ್ಣಗಿರಿ ರೂಟ್ಗೆ ಚೆನ್ನೈಗೆಲ್ಲ ಹೋಗ್ತಿರಲ್ಲ, ಅದೇ ರೂಟಲ್ಲಿ ಬಂದರೆ ಲೆಫ್ಟ್ ಸೈಡಲ್ಲೇ ನಿಮಗೆ ಸಿಗುತ್ತೆ. ಹೊಸೂರು ಎಂಟ್ರಿ ಆಗ್ತಿದ್ದಂಗೆ ಬೇಕಾದ್ರೆ ಲೊಕೇಶನ್ ಬೇಕಂತ ಹಾಕಿರ್ತೀನಿ, ಇಲ್ಲ ಸರ್ ನಂಬರ್ ಕೂಡ ಹಾಕಿರ್ತೀನಿ. ಬಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಗಾಡಿಗಳನ್ನೆಲ್ಲ ನೀವು ಪರ್ಚೇಸ್ ಮಾಡ್ಬೋದು ಬೇಕು ಅಂದರೆ. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.